ಫಿನ್ಲ್ಯಾಂಡ್ ದೇಶ ಕೇಳಿರ್ಬೋದು, ಪ್ರಪಂಚದ ನಂಬರ್ 1 ಹ್ಯಾಪಿಯೆಸ್ಟ್ ಕಂಟ್ರಿ, ಜೊತೆಗೆ ಅದು ನಂಬರ್ 1 ಫಾರ್ ಎಜುಕೇಶನ್ ಸಿಸ್ಟಮ್. ಅಲ್ಲೆಲ್ಲ ಮಕ್ಕಳಿಗೆ ಒಂದು ಉದಾಹರಣೆ ಕೊಡ್ತೀನಿ ಯಾವ ರೀತಿ ಬೆಳೆಸ್ತಾರೆ ಅಂತ ಅಂದ್ರೆ, ನಮ್ಮ ತಂದೆ ತಾಯಿಗಳು ಏನ್ ಮಾಡ್ತಾರೆ, ನೋಡಪ್ಪ ನೀನು ಡಾಕ್ಟರ್ ಆಗಬೇಕು, ನೀನು ಇಂಜಿನಿಯರಿಂಗ್ ಆಗಬೇಕು, ನೀನು ಸೈಂಟಿಸ್ಟ್ ಆಗಬೇಕು, ನೀನು ಇದೇ ಆಗ್ಬೇಕು ಅದೇ ಆಗ್ಬೇಕು ಅಂತ ಮುಂಚೆ ಮಕ್ಕಳಿಗೆ ತುಂಬಿಡ್ತಾರಲ್ವಾ. ಆದ್ರೆ ಆ ದೇಶಗಳೆಲ್ಲ ಮಾಡಲ್ಲ. ಫಸ್ಟ್ ನಿಮ್ಗೆ ಏನ್ ಇಷ್ಟ ಅಂತ ಕೇಳ್ತಾರೆ. ನೀವು ನಂಬಲ್ಲ, ಅಲ್ಲೆಲ್ಲ ಮಕ್ಕಳುಗಳು ಏನ್ ಇಷ್ಟಪಡ್ತಾರೆ ಗೊತ್ತಾ? ಕಾರ್ಪೆಂಟಿಂಗ್ ಆಗಕ್ಕೆ ಇಷ್ಟಪಡ್ತಾರೆ, ಕಾರ್ಪೆಂಟರ್ ಆಗಕ್ಕೆ ಅದು ಜಾಸ್ತಿ ಹೋಗ್ತಾರೆ ಅಲ್ಲೆಲ್ಲ. ಸೊ ಅದನ್ನ ಬಿಟ್ರೆ ಅವ್ರಿಗೆ ಏನ್ ಇಷ್ಟ ಅದನ್ನ ಕೆಲಸ ಮಾಡಕ್ಕೆ ಇಷ್ಟಪಡ್ತಾರೆ. ಕೆಲವರು ವಿಜ್ಞಾನಿಗಳಾಗ್ತಾರೆ, ಕೆಲವರು ಡಾಕ್ಟರ್ಗಳಾಗ್ತಾರೆ, ಕೆಲವರು ಡಿಫೆನ್ಸ್ ಏರೋಸ್ಪೇಸ್ ಮಾಡಕ್ಕೆ ಇಂಟ್ರೆಸ್ಟ್ ಪಡ್ತಾರೆ. ಸೊ ಮೊದಲು ನಾವು ನಮ್ಗೆ ಏನ್ ಇಷ್ಟ ಅದನ್ನ ಸ್ಟಾರ್ಟ್ ಮಾಡಬೇಕು. ನಮ್ಮ ತಂದೆ ತಾಯಿ ಹೇಳ್ತಾರೆ ನೀನು ಅದೇ ಓದು ಇದೇ ಓದು, ಅಷ್ಟು ಮಾರ್ಕ್ಸ್ ತಗೊಳ್ಳಿ ಇಷ್ಟು ಮಾರ್ಕ್ಸ್ ತಗೊಳ್ಳಿ ಅಂತ ಪ್ರೆಷರ್ ಮಾಡಿದಾಗ ನಿಮ್ಗೆ ಏನು ಆಸೆ ಇರುತ್ತೆ ಅದೆಲ್ಲ ಆಗಲ್ಲ. ಸೊ ಅದಕ್ಕೆ ಫಸ್ಟ್ ನಮ್ಗೆ ಏನು ಇಷ್ಟ ಆಗುತ್ತೆ ಅದ್ರ ಮೇಲೆ ಫೋಕಸ್ ಮಾಡ್ಕೊಂಡು ಹೋಗ್ಬೇಕು. ಸೊ ಅಲ್ಲಿ ಮಕ್ಕಳುಗಳನ್ನ ಫಿನ್ಲ್ಯಾಂಡ್ ಅಲ್ಲಿ ಎಲ್ಲಾ ಶಾಲೆಗಳು ಕಾಲೇಜುಗಳಲ್ಲಿ ಎಲ್ಲ ಎಲ್ಲಿರುತ್ತೆ ಅಂದ್ರೆ ಕಾಡಲ್ಲಿರುತ್ತೆ. ಅಲ್ಲಿ ಯಾವ್ದು ಸಿಟಿ ಒಳಗೆ ಇರಲ್ಲ. ಆ ದೇಶನ 1000 ಸರೋವರಗಳ ದೇಶ ಅಂತಾನೂ ಕೂಡ ಕರೀತಾರೆ ಫಿನ್ಲ್ಯಾಂಡ್ ನ. ಏನಕ್ಕೆ ಅಂದ್ರೆ ಎಲ್ಲಿ ನೋಡಿದ್ರು ನಿಮಗೆ ನದಿಗಳು, ಮರ ಗಿಡಗಳು, ಪ್ರಕೃತಿ ತುಂಬಾ ಫೇಮಸ್. ಅದೇ ವರ್ಷದ 6 ತಿಂಗಳು ಸ್ವಲ್ಪ ಚಳಿಗಾಲ ಇರುತ್ತೆ, ನಿಮಗೆ ಸೂರ್ಯನ ಕಾಣಲ್ಲ ಒಂದು 6 ತಿಂಗಳು. ಅದು ಬಿಟ್ಟರೆ ಅಲ್ಲಿ ನಾನು ಒಂದು 12 ವರ್ಷ ಇದೆ, ಬಟ್ ಸ್ಟಿಲ್ ನಾನು ಈಗ ಹೋಗಿ ಅಲ್ಲಾದಾಗ ನನಗೆ ತುಂಬ ಖುಷಿ ಆಯಿತು. ಸೊ ಅಲ್ಲಿ ಎಜುಕೇಶನ್ ಸಿಸ್ಟಮ್ ಯಾಕೆ ಪ್ರಪಂಚದಲ್ಲಿ ನಂಬರ್ 1 ಅಂತ ನೋಡಿದಾಗ ಅವ್ರ ಮಕ್ಕಳುಗಳಿಗೆ ಏನು ಇಷ್ಟ ಅದನ್ನ ಓದಿಸ್ತಾರೆ. ಕಾಡಲ್ಲಿ ಇರುತ್ತೆ. ಫಸ್ಟ್ ಮಕ್ಕಳಿಗೆ ನಾವು ಏನು ಕಲಿಬೇಕು ಅಂದ್ರೆ ನಮ್ಮ ಸುತ್ತಮುತ್ತಲಿನ ಪರಿಸರ ಹೇಗಿರುತ್ತೆ, ಹೇಗೆ ರೆಸ್ಪೆಕ್ಟ್ ಮಾಡಬೇಕು, ಯಾವ ರೀತಿ ರಿಲೈಸ್ ಮಾಡ್ಕೋಬೇಕು ಅಂತ. ಆಮೇಲೆ ನಮ್ಗೆ ಏನು ಇಷ್ಟ ಇರುತ್ತೆ ಅದ್ರ ಮೇಲೆ ನಾವು ಆಸಕ್ತಿಯನ್ನ ತೋರಿಸ್ಬೇಕು. ಯಾರೋ ಒಬ್ರು ಹೇಳ್ತಾರೆ, ಯಾರೋ ನಮ್ಮ ಪಕ್ಕದ ಮನೆಯನ್ನ ಮಾಡ್ದ ಹಿಂಗ್ ಮಾಡ್ತಾರಲ್ಲ ಆ ಥರ ದಯವಿಟ್ಟು ಮಾಡಕ್ ಹೋಗ್ಬೇಕು, ಆಯ್ತಾ. ಸೊ ಅದನ್ನ ಬಳಕೆ ಮಾಡ್ಕೋಬೇಕು. ನಾನು ಅಲ್ಲಿ ಹೋದಾಗ ಏನು ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ, ನಮ್ಮ ಹಾಸ್ಪಿಟಲ್ಗಳಲ್ಲಿ ಯಾವುದೇ ಒಂದು ಹಾಸ್ಪಿಟಲ್ ಹೋದ್ರೆ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಂತ ಕರಿತೀವಿ. ಸ್ವೀಡನ್, ಫಿನ್ಲ್ಯಾಂಡ್, ಡೆನ್ಮಾರ್ಕ್ ಅಂಡ್ ನಾರ್ವೆ, ಆ 4 ದೇಶಗಳು ಪ್ರಪಂಚದಲ್ಲೇ ನಂಬರ್ ಟಾಪ್ ಲೆವೆಲ್ ಇದಾವೆ. ನಾವೆಲ್ಲೂ ಇದೆ, ಸೈನ್ಸ್ ಆಗಿರ್ಬೋದು, ಟೆಕ್ನಾಲಜಿಗಳಾಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ನಂಬರ್ 1 ಇದಾವೆ. ಅಲ್ಲಿ ಹೋದಾಗ ನಾವು ಯಾವುದೇ ಹಾಸ್ಪಿಟಲ್ಗೆ ಹೋಗಿ ಅದೊಂದು ಸಂಶೋಧನಾ ಕೇಂದ್ರ ಇದ್ದೇ ಇರುತ್ತೆ ಸಂಶೋಧನೆ ಮಾಡಕ್ಕೆ. ಸೊ ಏನಕ್ಕೆ ಅಂದ್ರೆ ಸಂಶೋಧನೆ ಅಷ್ಟು ಇಂಪಾರ್ಟೆಂಟ್. ಅದೇನಕ್ಕೆ ಅಂತ ಹೇಳ್ತೀನಿ. ಈಗ ಲ್ಯುಕೇಮಿಯಾ ಪೇಷಂಟ್ಸ್ಗಳು ಹಾಸ್ಪಿಟಲ್ಗೆ ಬರ್ತಾರೆ, ಅಡ್ಮಿಷನ್ ಆಗ್ತಾರೆ. ಸೊ ಆಗ ನಾವು ಏನ್ ಮಾಡ್ತೀವಿ ಅಂದ್ರೆ, ಅವರು ಲ್ಯುಕೇಮಿಯಾ ಹೆಂಗ್ ಬರುತ್ತೆ, ಉದಾಹರಣೆಗೆ ಬ್ಲಡ್ ಕ್ಯಾನ್ಸರ್, ಬೋನ್ ಮ್ಯಾರೋ ಅಂತ ಇದೆ ನಮ್ಮ ದೇಹದಲ್ಲಿ. ಬೋನ್ ಮ್ಯಾರೋ ಎಲ್ಲಿದೆ ಅಂದ್ರೆ ನಮ್ಮ ಹಿಪ್ ಜಾಗದಲ್ಲಿ ಇದೆ. ಆ ಮೂಳೆ ಒಳಗಿರುತ್ತದು ಆ ಬೋನ್ ಮ್ಯಾರೋ ಅಂತ. ಅಲ್ಲೇ ನಮ್ಮ ರಕ್ತ ಕಣಗಳೆಲ್ಲ ಉತ್ಪತ್ತಿ ಆಗುತ್ತೆ, ಆಯ್ತಾ. ಅಲ್ಲಿ ಉತ್ಪತ್ತಿ ಆಗ್ಬೇಕಾದ್ರೆ ಏನಾಗುತ್ತೆ, ಈ ಲ್ಯುಕೇಮಿಯಾದ ಪೇಷಂಟ್ಸ್ಗಳಿಗೆ ಅಲ್ಲಿ ಜೆನೆಟಿಕ್ ಮ್ಯುಟೇಷನ್ಸ್ ಅಂತ ನೀವು ಕೇಳಿರ್ಬೋದು, ಜೀನ್ ಮ್ಯುಟೇಷನ್ಸ್ ಎಲ್ಲ ಆಗಿರುತ್ತಲ್ಲ, ಆ ಕಾರಣಗಳಿಂದ ಏನಾಗುತ್ತೆ ಉತ್ಪತ್ತಿ ಕರೆಕ್ಟಾಗಿ ಆಗಲ್ಲ. ಈ ಉದಾಹರಣೆಗೆ ವೈಟ್ ಬ್ಲಡ್ ಸೆಲ್ಸ್ ಅಂತ ಕೇಳಿದ್ರಾ, ನಮ್ಮ ವೈಟ್ ಬ್ಲಡ್ ಸೆಲ್ಸ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಮೋನೋಸೈಟ್ಸ್ ಅಂತಿದೆ. ಅದು ಮೈಲಾಯ್ಡ್ ಲೀನಿಯೇಜ್ ಬರುತ್ತೆ. ನಮ್ಮ ದೇಹದಲ್ಲಿ 2 ಲೀನಿಯೇಜ್ ಇದೆ ಬ್ಲಡ್ಗಳಲ್ಲಿ, ಲಿಂಫಾಯ್ಡ್ ಅಂಡ್ ಮೈಲಾಯ್ಡ್ ಲೀನಿಯೇಜ್ ಅಂತ. ಲಿಂಫಾಯ್ಡ್ ಅಂದ್ರೆ ಬಿ ಸೆಲ್ಸ್, ಟಿ ಸೆಲ್ಸ್ ಅಂತ ಕೇಳಿದ್ರಾ, ಅದು ಲಿಂಫಾಯ್ಡ್ ಲೀನಿಯೇಜ್ ಬರುತ್ತೆ. ಮೈಲಾಯ್ಡ್ ಲೀನಿಯೇಜ್ ಅಂದ್ರೆ ಮೋನೋಸೈಟ್ಸ್ ಆಗಿರ್ಬೋದು, ಪ್ಲೇಟ್ಲೆಟ್ಸ್ ಗಳಾಗಿರ್ಬೋದು, ಮೆಗಾಕೆರೋಸೈಟ್ಸ್ ಆಗಿರ್ಬೋದು, ಅವೆಲ್ಲ ಒಂದು ಲೀನಿಯೇಜ್. ಈ ಮೈಲಾಯ್ಡ್ ಲೀನಿಯೇಜ್ ಬರೋದನ್ನ ಅಕ್ಯೂಟ್ ಮೈಲಾಯ್ಡ್ ಲ್ಯುಕೇಮಿಯಾ ಅಂತ ಕರಿತೀವಿ. ಅಕ್ಯೂಟ್ ಸೊ ಅಂದ್ರೆ ಸ್ವಲ್ಪ ಅಗ್ರೆಸಿವ್ ಆಗಿರುತ್ತೆ. ಕ್ರಾನಿಕ್ ಲ್ಯುಕೇಮಿಯಾ ಅಂತ ಇದೆ, ಸ್ವಲ್ಪ ಸ್ಲೋ ಆಗಿ ಕ್ಯಾನ್ಸರ್ ಹೋಗಿ ಜಾಸ್ತಿ ಆಗುತ್ತೆ, ಆಯ್ತಾ. ಆ ಸಂಶೋಧನೆ ಮಾಡಕ್ಕೆ ನಾವು ಏನ್ ಮಾಡ್ತೀವಿ, ಮನುಷ್ಯನ ನಾವು ಮಿಮಿಕ್ ಮಾಡ್ತೀವಿ ಲ್ಯಾಬಲ್ಲಿ. ಮನುಷ್ಯನಲ್ಲಿರೋ ಕ್ಯಾನ್ಸರ್ ಸೆಲ್ಸ್ ತಗೊಂಡು ಲ್ಯಾಬ್ ಅಲ್ಲಿ ಕಲ್ಚರ್ ಮಾಡ್ತೀವಿ. ಕಲ್ಚರ್ ಅಂದ್ರೆ ಬೆಳೆಸ್ತೀವಿ, ಆಯ್ತಾ. ಅದಕ್ಕೆಲ್ಲ ಏನೇನ್ ಬೇಕು, ಮನುಷ್ಯನಲ್ಲಿ ನಮ್ಮ ರಕ್ತಗಳ ಏನ್ ಬೇಕು, ಅದಕ್ಕೆ ತಿನ್ನಕ್ಕೆ ಆಹಾರ, ಅದಕ್ಕೆ ಏನೇನ್ ಬೇಕು ಆ ಆಹಾರನೆಲ್ಲ ನಾವು ಒದಗಿಸ್ತೀವಿ ಲ್ಯಾಬಲ್ಲಿ, ಕಲ್ಚರ್ ಮಾಡ್ತೀವಿ. ಕಲ್ಚರ್ ಅಂದ್ರೆ ಅದನ್ನ ಬೆಳೆಸೋದು ಲ್ಯಾಬಲ್ಲಿ. 3 ದಿನ ಇಟ್ಟು ಬೆಳೆಸ್ಬಿಟ್ಟು ಏನ್ ಮಾಡ್ತೀವಿ ಅಂದ್ರೆ, ಆ 3 ದಿನಕ್ಕೆ ನಾವು ಡ್ರಗ್ ಅಂದ್ರೆ ನಾವು ಏನು ಟ್ರೀಟ್ಮೆಂಟ್ ಕೊಡ್ತೀವಿ ಪೇಷಂಟ್ಸ್ಗಳಿಗೆ, ಕೀಮೋಥೆರಪಿ ಉದಾಹರಣೆ. ಆ ಕೀಮೋಥೆರಪಿ ಕೊಡ್ಬೇಕಾದ್ರೆ ನಾವು ಏನ್ ಮನುಷ್ಯನ್ ಕೊಡ್ತೀವಿ ಅದನ್ನ ಮುಂಚೆನೆ ನಾವು ಲ್ಯಾಬಲ್ಲಿ ಸಂಶೋಧನೆ ಮಾಡಿ ಅಲ್ಲಿ ಟ್ರೀಟ್ ಮಾಡ್ತೀವಿ ಕ್ಯಾನ್ಸರ್ ಸೆಲ್ಸ್ಗಳಿಗೆ. ಯಾವ ರೀತಿ ಕ್ಯಾನ್ಸರ್ ಸೆಲ್ ರೆಸ್ಪಾಂಡ್ ಮಾಡುತ್ತೆ, ಏನಾಗುತ್ತೆ, ಎಷ್ಟು ಸಾಯ್ತವೆ, ಎಷ್ಟು ಬದುಕ್ತವೆ ಅಂತ ಮುಂಚೆನೆ ತಿಳ್ಕೊಂಡು ಆಮೇಲೆ ಅದನ್ನ ಪೇಷಂಟ್ಸ್ಗಳಿಗೆ ಕೊಡ್ತೀವಿ. ಸಕ್ಸಸ್ ಆಗುತ್ತೆ ಅದನ್ನ ನಾವು ಟ್ರಾನ್ಸ್ಲೇಷನಲ್ ರಿಸರ್ಚ್ ಅಂತ ಕರೆಯೋದು. ಇವಾಗೆಲ್ಲ ಅದೇ ಟೈಮ್, ಇವಾಗ ನೀವು ಎಲ್ಲೇ ಹೋಗಿ ಯುರೋಪಲ್ಲಿ ಯಾವುದೇ ಪೇಷಂಟ್ಸ್ಗಳಿಗೆ ಏನೇ ಮಾಡೋದನ್ನು ಫಸ್ಟ್ ಸಂಶೋಧನೆ ಮಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದು. ಇಲ್ಲೆಲ್ಲ ಏನ್ ಮಾಡ್ತಾರೆ, ಬಂದ ತಕ್ಷಣ ಸ್ಟ್ಯಾಂಡರ್ಡ್ ಆಫ್ ಕೇರ್ ಟ್ರೀಟ್ಮೆಂಟ್ ಅಂತಿದೆ, ಅಥವಾ ಫಸ್ಟ್ ಲೈನ್ ಟ್ರೀಟ್ಮೆಂಟ್ ಅಂತ ಕರಿತೀವಿ. ಫಸ್ಟ್ ಏನ್ ಮಾಡ್ಬಿಡ್ತಾರೆ, ಯಾವ ಬ್ಲಡ್ ಕ್ಯಾನ್ಸರ್ ಪೇಷಂಟ್ಸ್ ಬಂದಾಗ ಕೀಮೋಥೆರಪಿ ಕೊಟ್ಬಿಡ್ತೀವಿ ವಿತೌಟ್ ನೋಯಿಂಗ್ ವೆದರ್ ಆ ಡ್ರಗ್ ಅವ್ರಿಗೆ ವರ್ಕ್ ಆಗುತ್ತೋ ಇಲ್ವೋ ಅಂತ ನೋಡೋಲ್ಲ, ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಆದ್ರೆ ನಾವು ಆ ದೇಶಗಳಲ್ಲಿ ಏನಕ್ಕೆ ಪ್ರಾಮುಖ್ಯತೆ, ವಿಜ್ಞಾನಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ ಅಂದ್ರೆ,
ಅನಸ್ತೇಸಿಯಾ. ಅಲ್ಲಿ ಯಾವುದೇ ಪೇಷಂಟ್ ಬಂದರೂ ನೀಟಾಗಿ ಕೇರ್ಫುಲ್ ಆಗಿ ಟ್ರೀಟ್ ಮಾಡಿ ಆದಷ್ಟು 90% ನಾವು ವಾಸಿ ಮಾಡಕ್ಕೆ ನೋಡ್ತೀವಿ ಅಲ್ವಾ. ಇಲ್ಲಿ ಬಂದ್ಬಿಟ್ರೆ ಏನಾಗುತ್ತೆ, ದುಡ್ಡು ಖರ್ಚು ಮಾಡೋಕ್ಕೇ ಸುಸ್ತಾಗುತ್ತೆ, ಟೆನ್ಷನ್ನು ಸ್ಟ್ರೆಸ್ ಎಲ್ಲ ದುಡ್ಡು ಹೋಗುತ್ತೆ, ಸರಿಗೆ ಟ್ರೀಟ್ಮೆಂಟ್ ಬರೋಲ್ಲ. ಅದಕ್ಕೆ ಆ ದೇಶಗಳಲ್ಲಿ ಎಲ್ಲಿ ವಿಜ್ಞಾನ ಕ್ಷೇತ್ರ ಚೆನ್ನಾಗಿರುತ್ತೋ ಆ ದೇಶಗಳಲ್ಲಿ ತುಂಬ ಚೆನ್ನಾಗಿ ಕರೀತಾರೆ, ಎಲ್ಲ ಖುಷಿಯಾಗಿರ್ತಾರೆ. ಸೊ ನನಗೂ ಖುಷಿಯಾಗಿರೋದು ಇಷ್ಟು ಜನ ವಿಜ್ಞಾನ ತಗೊಂಡಿರೋದ್ರಿಂದ ಡೆಫಿನೆಟ್ಲಿ ನಿಮ್ಗೆ ಒಳ್ಳೆ ಫ್ಯೂಚರ್ ಇದೆ, ಚೆನ್ನಾಗಿ ಓದಿ ಆಯ್ತಾ. ಸೊ ಇವಾಗ ವಾಪಸ್ ಬರೋಣ ಟ್ರೀಟ್ಮೆಂಟ್ಗೆ, ಟ್ರಾನ್ಸ್ಲೇಷನ್, ರಿಸರ್ಚ್. ನಾವೇನು ಮಾಡ್ತೀವಿ ಅದೊಂದು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಜೊತೆಗೆ ಇನ್ನೊಂದು ಏನು ಮಾಡ್ತೀವಿ ಅಂದರೆ ಈ ಇಲಿಗಳು ಕೇಳಿರ್ಬೋದು ಆಯ್ತಾ, ಇಲಿಗಳಲ್ಲಿ ಬಾಕ್ಸಿ ಅಂತ ಬರ್ತದೆ. ಅದು ಏನು ಅಂದರೆ ಆ ಇಲಿಗಳನ್ನ ಸ್ಪೆಸಿಫಿಕ್ ಆಗಿ ನಾವು ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಉಪಯೋಗಿಸ್ತೀವಿ. ಏನು ಮಾಡ್ತೀವಿ ಅಂದರೆ ಫಸ್ಟ್ ಮನುಷ್ಯನಲ್ಲಿರೋ ಕ್ಯಾನ್ಸರ್ನ ತೆಗೆದು ಇಲಿಗಳಿಗೆ ಇಂಜೆಕ್ಟ್ ಮಾಡ್ತೀವಿ. ಅದನ್ನ ಇಟ್ಬಿಟ್ಟು ನಾವು ಅಬ್ಸರ್ವ್ ಮಾಡ್ತೀವಿ, ಎಷ್ಟು ಸರ್ವೈವ್ ಆಗುತ್ತೋ ಅಥವಾ ಕ್ಯಾನ್ಸರ್ ಬಂದಿದೆಯೋ ಇಲ್ವೋ ಅಂತಲೂ ಚೆಕ್ ಮಾಡ್ತೀವಿ. ಟೆಕ್ನಾಲಜಿಗಳಿದೆ, ಉದಾಹರಣೆಗೆ ಫ್ಲೋ ಸೈಟೋಮೆಟ್ರಿ ಅಂತ ಒಂದು ಟೆಕ್ನಾಲಜಿ ಇದೆ. ಅದು ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳು ಇದೆ ಇಲ್ಲಿ ಕರ್ನಾಟಕದಲ್ಲಿ ಕೂಡ. ಅದನ್ನೇನು ನೀವು ಉಪಯೋಗಿಸ್ತೀವಿ ಅಂದರೆ ಬ್ಲಡ್ ತಗೊಂಡು ನಾವು ಸ್ಟಡಿ ಮಾಡ್ಬೋದು, ಅದ್ರಲ್ಲಿ ಕ್ಯಾನ್ಸರ್ ಸೆಲ್ಸ್ ಇದೆಯೋ, ಎಷ್ಟು % ಇದೆ ಅಂತೆಲ್ಲ ಚೆಕ್ ಮಾಡ್ಬೋದು. ನಾವು ಮನುಷ್ಯನ ಕ್ಯಾನ್ಸರ್ ಪೇಷಂಟ್ಸಿಂದ, ರಕ್ತ ಕ್ಯಾನ್ಸರ್ ಪೇಷಂಟ್ಸಿಂದ ರಕ್ತವನ್ನು, ಬ್ಲಡ್ನ ತಗೊಂಡು ಇಲಿಗಳಿಗೆ ಇಂಜೆಕ್ಟ್ ಮಾಡಿ ಆ ಇಲಿಗಳಿಗೆ ಕ್ಯಾನ್ಸರ್ ಬರೋದ್ರೆ ಇಂಡ್ಯೂಸ್ ಮಾಡ್ತೀವಿ ಆಯ್ತಾ. ಇಂಡ್ಯೂಸ್ ಮಾಡೋದ್ರಿಂದ ನಾವು ಡ್ರಗ್ಗಳು ಏನೇನು ಟ್ರೀಟ್ ಮಾಡ್ತೀವಿ ಅದನ್ನು ಕೂಡ ಇಲಿಗಳ ಮೇಲೆ ಕೂಡ ಪ್ರಯೋಗ ಮಾಡ್ತೀವಿ. ಸೊ ಅಲ್ಲಿ ಕೂಡ ಸಕ್ಸಸ್ ಆದರೆ ನೆಕ್ಸ್ಟ್ ವೀಕ್ ಫಾರ್ ಟ್ರೀಟ್ಮೆಂಟ್, ಡೈರೆಕ್ಟಾಗಿ ಟ್ರೀಟ್ಮೆಂಟ್ಗೆ ಹೋಗ್ಬೋದು. ಅದರಲ್ಲಿ ಎಷ್ಟೊಂದು ಫೇಸ್ಗಳಿದೆ, phase 1, phase 2, phase 3 ಅಂತ ಕ್ಲಿನಿಕಲ್ ಸ್ಟಡೀಸ್ ಅಂತ ಕರಿತೀವಿ. ಅಂದರೆ ಕ್ಲಿನಿಕ್ಗಿಂತ ಮುಂಚೆ ಸ್ಟಡಿ ಮಾಡೋದಕ್ಕೆ. ಸೊ ಆ ಥರ ರಕ್ತ ಕ್ಯಾನ್ಸರ್ ಸಂಶೋಧನೆ ನಾವು ಹೆಲ್ಸಿಂಕಿ ವಿಶ್ವವಿದ್ಯಾಲಯ, ಫಿನ್ಲ್ಯಾಂಡ್ ದೇಶ ಮತ್ತು ಸ್ವೀಡನ್ ದೇಶ, ಆಮೇಲೆ ಡೆನ್ಮಾರ್ಕ್ ದೇಶಗಳಲ್ಲಿ ಈ ಥರ ಮಾಡ್ತೀವಿ. ಹಾಸ್ಪಿಟಲಲ್ಲೇ ಕೆಲಸ ಮಾಡ್ತೀವಿ. ಅಲ್ಲೇ ಒಂದು ನಮಗೆ ಸಂಶೋಧನಾ ಕೇಂದ್ರ ಇರುತ್ತೆ. ನಮಗೆ ಪೇಷಂಟ್ಸಿಂದ ಉದಾಹರಣೆಗೆ ಬೋನ್ ಮ್ಯಾರೋ ಅಂತ ಹೇಳಿದ್ನಲ್ಲ, ಅದು ಬ್ಲಡ್ ಎಲ್ಲ ತಗೊಂಡು ಸಂಶೋಧನೆಯನ್ನು ಮಾಡಿ ಯಾವುದು ಒಳ್ಳೇದಾಗುತ್ತೆ ಈ ಮನುಷ್ಯನಿಗೆ ಅಂತ ಹೇಳಿ ಮುಂಚೆನೇ ಡಿಸೈಡ್ ಮಾಡಿ ಟ್ರೀಟ್ ಮಾಡ್ತೀವಿ. ಅದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಪರ್ಸನಲೈಸ್ಡ್ ಮೆಡಿಸಿನ್ ಅಂತ ಕರಿತೀವಿ. ಪರ್ಸನಲೈಸ್ಡ್ ಮೆಡಿಸಿನ್ ಅಂದರೆ ಉದಾಹರಣೆಗೆ ಈಗ ನಿಮಗೆ ಬಟ್ಟೆ ಹೊಲಿಸ್ಕೊಳ್ಳೋಕೆ ಹೋಗ್ತೀರಾ, ಹೊಸ ಬಟ್ಟೆ ತೊಗೊಂಡಾಗ ನಿಮ್ಗೆ ಹೆಂಗೆ ಬೇಕಂತ ಹೊಲಿಸ್ಕೊಂತೀರಲ್ವಾ. ಸೊ ನಿಮ್ಗೆ ಹೆಂಗೆ ಬೇಕಂದ್ರೆ ಇಷ್ಟ ಬಂದಂಗೆ ಹೊಲಿಸ್ಕೊಳ್ಳೋ. ಅದೇ ರೀತಿ ಕ್ಯಾನ್ಸರ್ ಪೇಷಂಟ್ಸ್ಗೂ ಇದೆ, ಎಲ್ಲ ಟ್ರೀಟ್ಮೆಂಟು ವರ್ಕ್ ಆಗಲ್ಲ. ಕೆಲವು ಟ್ರೀಟ್ಮೆಂಟ್ಗಳು ಇವ್ನು ವರ್ಕ್ ಆಗಿದ್ದು ಡ್ರಗ್ ಇನ್ನೊಬ್ಬರು ವರ್ಕ್ ಆಗಲ್ಲ. ಸೊ ಹಾಗಾಗಿ ನಾವು ಪರ್ಸನಲೈಸ್ಡ್ ಮೆಡಿಸಿನ್ ಅಂತ. ಸೊ ಪ್ರತಿಯೊಬ್ಬರನ್ನು ಡಿಫ್ರೆಂಟ್ ಆಗಿ ಕೊಡಬೇಕು. ಏನಕ್ಕೆ ಅಂದರೆ ಅವ್ರದ್ದು ಬ್ಯಾಕ್ಗ್ರೌಂಡ್, ಜೆನೆಟಿಕ್ ವೇರಿಯೇಷನ್ಸ್ ಏನಿರುತ್ತೆ, ಯಾವ ಥರ ಕಾಯಿಲೆ ಬಂತು, ಏನು ಬಂದಿದೆ, ಇವ್ರದ್ರಲ್ಲಿ ಏನು ಮ್ಯುಟೇಷನ್ ಇದೆ ಜೆನೆಟಿಕ್ಸಲ್ಲಿ, ಅದನ್ನೆಲ್ಲ ನೋಡಿ ನಾವು ಸಂಶೋಧನೆಯನ್ನು ಮಾಡಿ ಆಮೇಲೆ ಕ್ಲಿನಿಕ್ಗೆ ತಗೊಂಡೋಗಿ ಅಲ್ಲಿ ಟ್ರೀಟ್ ಮಾಡ್ತೀವಿ. ಆಲ್ಮೋಸ್ಟ್ ನಾವು ಮಾಡಿರೋದ್ರಲ್ಲೆಲ್ಲ ಈಗ 10 ಜನ ಪೇಷಂಟ್ಸ್ ಇದ್ದಾರೆ ಅಂತಂದರೆ 8 ಜನಕ್ಕೆಲ್ಲ ವಾಸಿ. ಅದಕ್ಕೆ ಏನಂತೀವಿ, ವಾಸಿ ಆಗೋಕ್ಕೆ ಕಂಪ್ಲೀಟ್ ರೆಮಿಷನ್ ಅಂತ ಕರಿತೀವಿ. ಸರಿನಾ. ಕಂಪ್ಲೀಟ್ ರೆಮಿಷನ್ ಅಂದರೆ ವಾಸಿ ಆಗಿದೆ, ರಿಲೇಟ್ಸ್ ಅಂತ ಅಂದರೆ ವಾಪಸ್ ಬರ್ತಿದೆ ಅಂತ. ಸರಿನಾ. ಡಯಾಗ್ನೋಸಿಸ್ ಅಂದರೆ ಫಸ್ಟು ಕ್ಯಾನ್ಸರ್ ಇದೆಯೋ ಇಲ್ವೋ ಅಂತ ಕಂಡುಹಿಡಿಯೋದು. ನಾವು ಹೇಗೆ ಕಂಡುಹಿಡ್ತೀವಿ ಕ್ಯಾನ್ಸರ್ ಬಂದಿದೆ ಅಂದ್ಬಿಟ್ಟು, ಅಥವಾ ಕ್ವಶನ್ ಬರುತ್ತೆ ನಿಮಗೆ, ನಮಗೆ ಕ್ಯಾನ್ಸರ್ ಯಾವ ರೀತಿ ಬರುತ್ತೆ. ಉದಾಹರಣೆಗೆ ನಾವು ಬ್ಲಡ್ ಕ್ಯಾನ್ಸರ್ ಅಂತ ತಗೊಂಡಾಗ ಬ್ಲಡ್ ತಗೊಂಡು ಮೈಕ್ರೋಸ್ಕೋಪ್ ಎಲ್ಲ ಇದೆಯಲ್ಲ, ಮೈಕ್ರೋಸ್ಕೋಪಲ್ಲಿ ನೋಡ್ತೀವಿ. ಉದಾಹರಣೆಗೆ ಸೆಲ್ಸ್ಗಳು ಅಬ್ನಾರ್ಮಲ್ ಶೇಪಲ್ಲಿ ಇರ್ತವೆ. ಉದಾಹರಣೆಗೆ ಬಿಳಿ ರಕ್ತ ಕಣಗಳು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಸ್ವಲ್ಪ ಸ್ಟೈಲ್ ಮಾಡ್ತೀವಿ, ಸೆಲ್ಗೆ ಜೆನ್ಸಾ ಸ್ಟೈಲ್ ಅಂತ ಇದೆ. ಅದಾಗಿದ ತಕ್ಷಣ ಸೆಲ್ಸ್ ಎಲ್ಲ ಕೆಲವು ಅಬ್ಸರ್ವ್ ಮಾಡ್ಕೊಂತವೆ, ಕೆಲವು ಮಾಡ್ಕೊಳ್ಳಲ್ಲ. ಸೊ ನ್ಯೂಕ್ಲಿಯಸ್ ಇರೋಂಥವು ಮಾಡ್ಕೊಂತೀವಿ ಉದಾಹರಣೆ. ಸರಿನಾ. ಸೊ ಅಬ್ನಾರ್ಮಲ್ ಶೇಪಲ್ಲಿ ಇದ್ದರೆ ನಮಗೆ ವೈಟ್ ಬ್ಲಡ್ ಸೆಲ್ಸಲ್ಲಿ ಒಂದು ಸ್ವಲ್ಪ ಒಂದು ಹಿಂಟ್ ಬರುತ್ತೆ, ಗೊತ್ತಾಗುತ್ತೆ. ಅಥವಾ ಜೊತೆಗೆ ಬಿಳಿ ರಕ್ತ ಕಣಗಳು ಜಾಸ್ತಿ ಆಗಿರುತ್ತೆ ಬ್ಲಡ್ ಕ್ಯಾನ್ಸರ್ ಪೇಷಂಟ್ಸ್ಗಳಿಗೆ, ನಾರ್ಮಲ್ ಎಸ್ಪೆಷಲಿ